ದೊಡ್ಡದಾಗೇನಾದ್ರೂ ಸಾಧಿಸ್ಬೇಕು ಅನ್ನೋ ಆಸೆ ಇರುತ್ತೆ, ಆದ್ರೆ ಅದಕ್ಕೆ ಬೇಕಾದ ಕೆಲ್ಸ ಮಾಡೋಕೆ ಮನಸ್ಸು ಬರೋದಿಲ್ಲ. ಇದೊಂದ್ ರೀತಿ ನಮ್ಮೊಳಗೆ ನಡೆಯೋ ಯುದ್ಧ ಅಲ್ವಾ? ಬಹುತೇಕ ಎಲ್ಲರಿಗೂ ಈ ಅನುಭವ ಆಗಿರುತ್ತೆ. ಹಾಗಾದ್ರೆ ಈ ದ್ವಂದ್ವವನ್ನ ನಿಭಾಯಿಸೋದು ಹೇಗೆ? ಅದಕ್ಕೇನಾದ್ರೂ ದಾರಿ ಇದೆಯಾ? ಬನ್ನಿ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಅದಕ್ಕೊಂದು ದಾರಿಯನ್ನ ಹುಡ್ಕೋಳ. ನೋಡಿ, ಇದೇ ನಮ್ಮಲ್ಲಿ ಎಷ್ಟೊಂದು ಜನ ಅನುಭವಿಸೋ ಆಂತರಿಕ ಸಂಘರ್ಷ. ಒಂದ್ ಕಡೆ ದೊಡ್ಡ ದೊಡ್ಡ ಕನ್ಸುಗಳು, ಇನ್ನೊಂದ್ ಕಡೆ ಪ್ರತಿದಿನದ ಜಡತ್ವ, ಏನೂ ಮಾಡೋಕಾಗ್ದೇ ಇರೋ ಸ್ಥಿತಿ. ಇವೆರಡರ ನಡುವೆ ಒಂದು ಯುದ್ಧನೇ ನಡೀತಿರುತ್ತೆ. ಈ ಯುದ್ಧವನ್ನ ಗೆಲ್ಲಬೇಕು ಅಂದ್ರೆ ಮೊದಲದ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಅಚ್ಚರಿ ಅನ್ನೋ ಹಾಗೆ ತುಂಬಾನೇ ಸರಳವಾದ ಒಂದು ದಾರಿ ಇದೆ. ಹೌದು, ಈ ದ್ವಂದ್ವವನ್ನ ಅರ್ಥ ಮಾಡ್ಕೊಳ್ಳೋಕೆ ದೊಡ್ಡ ದೊಡ್ಡ ಸಿದ್ಧಾಂತಗಳಾಗ್ಲಿ ಪುಸ್ತಕಗಳಾಗ್ಲಿ ಬೇಕಂತೇನಿಲ್ಲ. ಬದ್ಲಾಗಿ ಒಂದೇ ಒಂದು ಚಿಕ್ಕ ಆದ್ರೆ ತುಂಬಾನೇ ಶಕ್ತಿಯುತವಾದ ನೀತಿಕಥೆ ಇದೆ. ಅದು ನಮ್ಮೊಳಗೆ ಹೋರಾಡ್ತಿರೋ ಈ ಎರಡು ಶಕ್ತಿಗಳನ್ನ ಕಣ್ಣಿಗೆ ಕಟ್ಟಿದ ಹಾಗೆ ತೋರಿಸ್ಬಿಡುತ್ತೆ. ಹಾಗಾದ್ರೆ ಮೊದಲನೇ ಭಾಗ, ಮೋನ್ನ ನೀತಿಕಥೆ. ಕೇಳೋಕಿದೊಬ್ಬ ವ್ಯಕ್ತಿಯ ಕಥೆ ಅನಿಸಿದ್ರೂ ವಾಸ್ತವದಲ್ಲಿ ಇದು ನಮ್ಮೆಲ್ಲರ ಆಯ್ಕೆಗಳ ಒಂದು ಪ್ರತಿಬಿಂಬ. ನಮ್ಮ ಕಥೆಯ ನಾಯಕನ ಹೆಸರು ಮೋನ್. ನೋಡೋದಕ್ಕೆ ಬಲಶಾಲಿ, ಆರೋಗ್ಯವಂತ, ದೊಡ್ಡ ದೊಡ್ಡ ಕನಸುಗಳನ್ನ ಹೊತ್ತಿದ್ದ ಒಬ್ಬ ಯುವಕ. ಅಂದ್ರೆ ಅವನತ್ರ ಎಲ್ಲವೂ ಇತ್ತು: ಶಕ್ತಿ, ಆರೋಗ್ಯ, ಜೊತೆಗೆ ಏನಾದ್ರೂ ದೊಡ್ಡದನ್ನ ಸಾಧಿಸ್ಬೇಕು ಅನ್ನೋ ಮಹದಾಸೆ. ಆದ್ರೆ ಇಲ್ಲೊಂದ್ ಸಮಸ್ಯೆ ಇತ್ತು. ಒಂದ್ ಕಡೆ ನೋಡಿದ್ರೆ ಅವನ ಕನಸುಗಳದ್ದೇ ಒಂದು ಬಂಗಾರದ ಲೋಕ. ತಾನು ಇಡೀ ಊರಲ್ಲೇ ಅತ್ಯಂತ ಶ್ರೀಮಂತ ರೈತನಾಗ್ಬೇಕು ಅಂತ. ಆದ್ರೆ ವಾಸ್ತವ ಹೇಗಿತ್ತು? ನಿಜ ಜೀವನದಲ್ಲಿ ಅವನ ಇಡೀ ಪ್ರಪಂಚ ಹಾಸಿಗೆಯಲ್ಲೇ ಕಳೆದುಹೋಗ್ತಿತ್ತು. ಪ್ರತಿಯೊಂದಕ್ಕೂ ಆಮೇಲ್ ಮಾಡ್ತೀನಿ, ನಾಳೆ ಮಾಡೋಣ ಅನ್ನೋ ಒಂದೇ ಒಂದು ಮಾತಿಗೆ ಸೀಮಿತವಾಗಿತ್ತು. ನೋಡಿ, ಪ್ರತಿಯೊಂದು ಕಥೆಯಲ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಬರುತ್ತೆ. ಮೋನ್ನ ಜೀವನದಲ್ಲಿ ಆ ತಿರುವು ಬಂದಿದ್ದು ಅವನ ಚಿಕ್ಕಪ್ಪನ ರೂಪದಲ್ಲಿ. ಅವರು ಬಂದು ಮೋನ್ಗೆ ಅವನ ನಿಜ ಸ್ಥಿತಿಯ ಕನ್ನಡಿ ಹಿಡಿದ್ರು. ಅವರ ಮಾತುಗಳು ತುಂಬಾನೇ ಸರಳವಾಗಿದ್ರೂ ನೇರವಾಗಿ ಹೃದಯಕ್ಕೆ ಚುಚ್ಚುವ ಹಾಗಿದ್ವು. ಇಲ್ಲಿಂದ ಕಥೆ ಒಂದು ಅಚ್ಚರಿಯ ಅದ್ಭುತವಾದ ತಿರುವು ಪಡ್ಕೊಳ್ಳುತ್ತೆ. ಅವನ ಚಿಕ್ಕಪ್ಪ ಅವನಿಗೆ 2 ಮಾಂತ್ರಿಕ ಬೀಜಗಳನ್ನ ಕೊಡ್ತಾರೆ. ಅದರಲ್ಲಿ ಮೊದಲನೇದು ಮಹತ್ವಾಕಾಂಕ್ಷೆಯ ಬೀಜ. ಆದ್ರೆ ಈ ಬೀಜದ ಶಕ್ತಿ ಒಂದು ಷರತ್ತಿಗೆ ಕಟ್ಟುಬಿದ್ದಿತ್ತು. ಏನದು ಅಂದ್ರೆ, ಇದಕ್ಕೆ ಪ್ರತಿದಿನ ಆರೈಕೆ ಬೇಕು, ಪ್ರಯತ್ನ ಬೇಕು, ಕೆಲ್ಸ ಮಾಡ್ಬೇಕು, ಆಗ ಮಾತ್ರ ಇದು ಬೆಳೆಯುತ್ತೆ. ಇದು ನಮ್ಮ ಕನಸುಗಳ ಹಾಗೇನೆ ಅಲ್ವಾ? ಪೋಷಣೆ ಸಿಗ್ಲಿಲ್ಲ ಅಂದ್ರೆ ಬಾಡಿ ಹೋಗುತ್ತೆ. ಅದಕ್ಕೆ ತದ್ವಿರುದ್ಧವಾಗಿ 2ನೇ ಬೀಜ, ಸೋಮಾರಿತನದ ಬೀಜ. ಇದರ ವಿಚಿತ್ರ ಏನು ಗೊತ್ತಾ? ಇದಕ್ಕೆ ಆರೈಕೆಯೇ ಬೇಕಾಗಿಲ್ಲ. ನಿರ್ಲಕ್ಷ್ಯ ಮಾಡಿದಷ್ಟು ಚೆನ್ನಾಗಿ ಬೆಳೆಯುತ್ತೆ. ಅದೇ ಅದಕ್ಕೆ ಗೊಬ್ಬರ. ಕಾಡು ಕಳೆಗಳ ಹಾಗೆ ಯಾವುದೇ ಪ್ರಯತ್ನ ಇಲ್ಲದೆ ಇಡೀ ಜಾಗವನ್ನೇ ಆವರಿಸಿಬಿಡುತ್ತೆ. ಕೊನೆಗೆ ಮಹತ್ವಾಕಾಂಕ್ಷೆಯ ಆ ಸುಂದರ ಗಿಡವನ್ನ ಉಸಿರುಗಟ್ಟಿಸಿ ಸಾಯಿಸಿಬಿಡುತ್ತೆ. ಸರಿ, ಈಗ 2ನೇ ಭಾಗಕ್ಕೆ ಬರೋಣ. ಪರಿಣಾಮಗಳ ಕ್ಷೇತ್ರ. ಮೋನ್ಗೆ ಈಗ ಒಂದು ಆಯ್ಕೆ ಕೊಡ್ಲಾಗಿತ್ತು. ಅವನ ಒಂದು ನಿರ್ಧಾರ ಅಥವಾ ನಿರ್ಧಾರವನ್ನೇ ತಗೊಳ್ಳದೇ ಇದ್ದಿದ್ದು ಅವನ ಜೀವನ ಅನ್ನೋ ಹಲವನ್ನ ಹೇಗೆ ಬದಲಾಯಿತು ಅಂತ ಈಗ ನೋಡೋಣ. ಮೋನ್ ಕೂಡ ನಮ್ಮಲ್ಲಿ ಹೆಚ್ಚಿನವರ ಹಾಗೆ ಮಹತ್ವಾಕಾಂಕ್ಷಿಯ ಬೀಜವನ್ನೇ ಬೆಳೆಸ್ಬೇಕು ಅಂತ ಬಯಸಿದ. ಆದ್ರೆ ಅವನ್ ಕೆಲ್ಸ ಮಾತ್ರ ಬೇರೆನೇ ಹೇಳ್ತಿತ್ತು. 2 ಬೀಜಗಳನ್ನ ನೆಟ್ಟು ಆಮೇಲ್ ನೋಡ್ಕೊಳ್ಳೋಣ ಅನ್ನೋ ಆ ಮಾರಕ ಮಾತನ್ನೇ ಹೇಳಿ ಸುಮ್ಮನಾಗ್ಬಿಟ್ಟ. ದಿನಗಳು ವಾರಗಳಾದವು, ವಾರಗಳು ತಿಂಗಳಗಳಾದವು. ಆ ಬೀಜಗಳ ವಿಷಯವೇ ಅವನ ನೆನ್ಪಿನಿಂದ ಸಂಪೂರ್ಣವಾಗಿ ಮಾಯವಾಗಿ ಹೋಯ್ತು. ಆಮೇಲೆ ಒಂದು ದಿನ ಹೊಲದ ಕಡೆ ಕಾಲಿಟ್ಟಾಗ ಅವನಿಗೆ ದೊಡ್ಡ ಆಘಾತವೇ ಕಾದಿತ್ತು. ಅವನ ಕಣ್ಣು ಮುಂದೆಯೇ ಅವನ ಸುಂದರ ಕನಸುಗಳು ಒಂದು ಕೆಟ್ಟ ಕನಸಾಗಿ ಬದಲಾಗಿದ್ವು. ಸೋಮಾರಿತನದ ಬೀಜ ದಟ್ಟವಾದ ಮುಳ್ಳಿನ ಕಳೆಗಳಾಗಿ ಬೆಳೆದು ಇಡೀ ಹೊಲವನ್ನೇ ನುಂಗಿ ಹಾಕಿತ್ತು. ಇನ್ನು ಅವನ ಮಹತ್ವಾಕಾಂಕ್ಷೆಯ ಬೀಜ, ಪಾಪ, ಅದು ಆರೈಕೆಯಿಲ್ಲದೆ ಉಸಿರುಗಟ್ಟಿ ಸಾಯೋ ಸ್ಥಿತಿಯಲ್ಲಿತ್ತು. ಆಗ ಥಟ್ಟಂತ ಅವನಿಗೆ ತನ್ನ ಚಿಕ್ಕಪ್ಪ ಹೇಳಿದ್ದ ಮಾತು ನೆನ್ಪಾಯಿತು. ಆ ಮಾತಿನ ಹಿಂದಿದ್ದ ನಿಜವಾದ ಅರ್ಥ ಅವತ್ತು ಅವನಿಗೆ ಹೊಳಿತು. ಮಹತ್ವಾಕಾಂಕ್ಷೆ ಬದುಕಬೇಕು ಅಂದ್ರೆ ಅದಕ್ಕೆ ಪ್ರತಿದಿನ ಪೋಷಣೆ ಬೇಕೇ ಬೇಕು. ಆದ್ರೆ ಸೋಮಾರಿತನಕ್ಕೆ ಅದಕ್ಕೆ ಏನೂ ಬೇಡ. ನಮ್ಮ ನಿರ್ಲಕ್ಷ್ಯದಲ್ಲೇ ಬೆಳೆದು ಎಲ್ಲವನ್ನೂ ಆಕ್ರಮಿಸಿಬಿಡುತ್ತೆ. ಈಗ 3ನೇ ಭಾಗ, ಎಚ್ಚೆತ್ತುಕೊಳ್ಳುವ ಕೆಲಸ. ಆ ಕ್ಷಣ ಇದೆಯಲ್ವಾ, ಅದು ಕೇವಲ ಪಶ್ಚಾತ್ತಾಪದ ಕ್ಷಣವಾಗಿರಲಿಲ್ಲ. ಅದು ಮೋನ್ನ ಜೀವನದ ಒಂದು ಮಹಾ ತಿರುವು. ಅವನ ನಿಜವಾದ ರೂಪಾಂತರ ಶುರುವಾಗಿದ್ದೇ ಇಲ್ಲಿಂದ. ಇದೇ ನೋಡಿ ಮೋನ್ಗೆ ಆದ ನಿಜವಾದ ಜ್ಞಾನೋದಯ. ಅವನು ಮೊದಲ ಬಾರಿಗೆ ಕೇವಲ ತಲೆಯಿಂದಲ್ಲ, ತನ್ನ ಹೃದಯದಿಂದ ಒಂದು ಸತ್ಯವನ್ನ ಅರ್ಥ ಮಾಡಿಕೊಂಡ. ಅದೇನಂದ್ರೆ, ಬರೀ ಕನಸುಗಳು ಸಾಕಾಗಲ್ಲ, ಅವು ಗಾಳಿಯಲ್ಲಿ ಕಟ್ಟಿದ ಕೋಟೆಗಳ ಹಾಗೆ. ಆ ಕನಸುಗಳಿಗೆ ಅಡಿಪಾಯ ಹಾಕೋಕಾಗೋದು ನಮ್ಮ ಕೆಲಸದಿಂದ, ನಮ್ಮ ಕ್ರಿಯೆಯಿಂದ ಮಾತ್ರ.
ಆದ್ರೆ ಅವನ ಬದಲಾವಣೆಯ ಪ್ರಯಾಣ ಇದೆಯಲ್ಲ, ಅದು ಅಷ್ಟು ಸುಲಭವಾಗಿರ್ಲಿಲ್ಲ. ಅದು 4 ಕಷ್ಟದ, ನೋವಿನ ಹಂತಗಳಲ್ಲಿ ನಡೀತು. ಮೊದಲು ಕಠೋರವಾದ ಸತ್ಯವನ್ನು ಒಪ್ಕೊಳ್ಳೋದು, ಅಂದ್ರೆ ಸಾಯ್ತಾ ಇರೋ ಗಿಡ ಮತ್ತೆ ಆ ಕಳೆಗಳನ್ನ ನೋಡೋದು. ಎರಡನೇದು ನೋವಿನಿಂದ ಕೂಡಿದ ಕೆಲ್ಸ, ತನ್ನ ಕೈಗಳಲ್ಲಿ ರಕ್ತ ಬರೋವರೆಗೂ ಆ ಕಳೆಗಳನ್ನೆಲ್ಲ ಕೀಳೋದು. ಮೂರನೇದು ಪ್ರತಿದಿನದ ಶಿಸ್ತು, ಸೋಮಾರಿತನವನ್ನ ಬದಿಗಿಟ್ಟು ಪ್ರತಿದಿನ ತಪ್ಪದೆ ಆ ಮಹತ್ವಾಕಾಂಕ್ಷೆಯ ಬೀಜಕ್ಕೆ ನೀರ್ ಹಾಕೋದು. ಮತ್ತು ಕೊನೆಯದಾಗಿ ತಾಳ್ಮೆಗೆ ಸಿಕ್ಕ ಪ್ರತಿಫಲ, ವರ್ಷಗಳ ನಂತರ ಅವನ ಕನಸು ಹಣ್ಣುಗಳಿಂದ ತುಂಬಿದ ಒಂದು ದೊಡ್ಡ ಮರವಾಗಿ ಅವನ ಕಣ್ಮುಂದೆ ನಿಂತಿತ್ತು. ಕೊನೆಗೆ ಮೋನ್ ಕೇವಲ ಒಬ್ಬ ಶ್ರೀಮಂತ ರೈತನಾಗಿ ಉಳಿಯಲಿಲ್ಲ, ಅದಕ್ಕಿಂತಲೂ ದೊಡ್ಡ ಬಿರುದನ್ನ ಪಡೆದ. ತನ್ನ ಸೋಮಾರಿತನದ ವಿರುದ್ಧ ಹೋರಾಡಿ ಗೆದ್ದವನು ಅಂತಾನೇ ಪ್ರಸಿದ್ಧನಾದ. ಅವನು ಬದಲಿಸಿದ್ದು ತನ್ನ ಹೊಲವನ್ನ ಮಾತ್ರವಲ್ಲ, ತನ್ನ ಇಡೀ ಭವಿಷ್ಯವನ್ನೇ. ಇನ್ನು ಕೊನೆಯ ಭಾಗ, ಯಾವ ಬೀಜಕ್ಕೆ ನೀರ್ ಹಾಕ್ಬೇಕೋ. ನೋಡಿ, ಮೋನ್ನ ಕಥೆ ಕೇವಲ ಒಬ್ಬ ರೈತನದ್ದಲ್ಲ, ಅದು ನಮ್ಮೆಲ್ಲರ ಕಥೆ. ಇದು ಜೀವನದ ಒಂದು ತುಂಬಾನೇ ಮೂಲಭೂತವಾದ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ. ಈ ಇಡೀ ಕಥೆಯ ಸಾರಾಂಶ ಇಷ್ಟೇ: ನಮ್ಮೆಲ್ಲರ ಒಳಗೂ ಈ 2 ಬೀಜಗಳಿವೆ. ಒಂದು ಮಹತ್ವಾಕಾಂಕ್ಷೆ, ಇನ್ನೊಂದು ಸೋಮಾರಿತನ. ಒಂದು ಬೆಳೆಯೋದು ಶ್ರದ್ಧೆ, ಶಿಸ್ತು ಮತ್ತು ಕೆಲ್ಸದಿಂದ. ಇನ್ನೊಂದು ಬೆಳೆಯೋದು ನಿರ್ಲಕ್ಷ್ಯ ಮತ್ತೆ ನಾಳೆ ಮಾಡೋಣ ಅನ್ನೋ ಮನಸ್ಥಿತಿಯಿಂದ. ಕೊನೆಗೆ ಯಾವುದನ್ನ ಪೋಷಿಸ್ಬೇಕು ಅನ್ನೋ ಆಯ್ಕೆ ನಮ್ಮ ಕೈಯಲ್ಲಿದೆ. ಹಾಗಾದ್ರೆ ಈ ಕಥೆಯಿಂದ ನಾವು ಕಲಿಯಬೇಕಾದ ಮುಖ್ಯ ಪಾಠಗಳೇನು? ಮೊದಲನೇದು, ಕೆಲಸ ಇಲ್ಲದ ಕನಸುಗಳು ಬರೀ ಭ್ರಮೆ. ಎರಡನೇದು, ಸೋಮಾರಿತನ ಬೆಳೆಯೋಕೆ ನಮ್ಮ ಪ್ರಯತ್ನ ಬೇಕಾಗಿಲ್ಲ, ನಾವು ಸುಮ್ಮನಿದ್ರೆ ಸಾಕು. ಮೂರನೇದು, ಪ್ರತಿದಿನ ನಾವು ಇಡೋ ಚಿಕ್ಕ ಚಿಕ್ಕ ಹೆಜ್ಜೆಗಳೇ ದೊಡ್ಡ ಯಶಸ್ಸಿಗೆ ದಾರಿ. ಮತ್ತು ನಾಲ್ಕನೇದು, ನಾಳೆ ಅನ್ನೋದು ಕನಸುಗಳನ್ನ ಹುಳೋಕಿರೋ ಸಮಾಧಿ. ಹಾಗಾಗಿ ಕೊನೆಯದಾಗಿ ನಾವೆಲ್ಲರೂ ಕೇಳ್ಕೊಳ್ಬೇಕಾದ ಒಂದೇ ಒಂದು ಪ್ರಶ್ನೆ: ಪ್ರತಿಯೊಬ್ಬರ ಜೀವನವೂ ಒಂದು ಹೊಲದ ಹಾಗೆ. ನಮ್ಮ ಜೀವನ ಅನ್ನೋ ಆ ಹೊಲದಲ್ಲಿ ನಾವು ಯಾವ ಬೀಜಕ್ಕೆ ನೀರು ಹಾಕ್ತಿದ್ದೀವಿ? ಮಹತ್ವಾಕಾಂಕ್ಷೆಯ ಬೀಜಕ್ಕ ಅಥವಾ ಸೋಮಾರಿತನದ ಕಳೆಗ? ಆ ಉತ್ತರದಲ್ಲೇ ನಮ್ಮ ಭವಿಷ್ಯ ಅಡಗಿದೆ.